ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನನ್ನ ಬಗ್ಗೆ ಮಾತನಾಡಿದ್ರೆ ನಿನ್ನದೆಲ್ಲ ಬಿಚ್ಚಿಡ್ತೀನಿ, ಇದನ್ನೆಲ್ಲ ಬಿಟ್ಟು ಬಿಡು ವಿಜೇಂದ್ರ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ನಿನ್ನದೆಲ್ಲ ನನ್ನ ಬಳಿ ಇದೆ, ನೀನು ಯಾರ್ಯಾರಿಗೆ ಬ್ಲಾಕ್ ಮೇಲ್ ಮಾಡಿದೀಯಾ, ನಿನ್ನ ಹತ್ತಿರ ಒಂದು ಬ್ಲಾಕ್ ಮೇಲ್ ಮಾಡುವ ಟೀಮ್ ಇದೆ, ಇದನ್ನೆಲ್ಲ ಬಿಟ್ಟು ಬಿಡು ವಿಜೇಂದ್ರ, ನೀನೇನಾದ್ರೂ ನಾಟಕ ಮಾಡಿದ್ರೆ ನನ್ನ ಬಳಿಯೂ ನಿನ್ನದೆಲ್ಲ ಇದೆ ಎಂದು ವಿಜೇಂದ್ರಗೆ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವನ್ನೆಲ್ಲ ಬಿಚ್ಚಿಡ್ತೀನಿ. ನನ್ನ ಬಳಿಯೂ ಇದೆ ಇವೆಲ್ಲ ನಾಟಕ, ಬ್ಲ್ಯಾಕ್ ಮೇಲು. ನೀ ಎಷ್ಟು ಯಾರ್ಯಾರಿಗೆ ಮಾಡಿದ್ದಿ, ನಿನ್ನ ಬಳಿ ಏನೇನೋ ನಾಟಕ ಮಾಡಿದ್ದಿ, ನಿನ್ನ ಬಳಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಮಾಡೋಲ್ಲ, ಒಂದು ಟೀಮ್. ಇವೆಲ್ಲ ಬಿಟ್ಟುಬಿಡು ವಿಜೇಂದ್ರ, ಇದಕ್ಕೆ ಯಾರೂ ಅಂಜೋರಲ್ಲ. ನೀ ಏನಾರ ನಾಟಕ ಮಾಡಿದ್ರೆ ನಮ್ಮ ಬಳಿನೂ ಸಾಕಟ್ಟಿದೆ. ಈಗ ನಾಳೆ ಫಲಿತಾಂಶ ಸಲುವಾಗಿ ಕೆಲವರು ಹೈಕಮಾಂಡ್ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಸರ್, ಎಲ್ಲರನ್ನ ಕರೆದು ಮಾಡ್ತಾರೆ. ನಾಳೆ ಫಲಿತಾಂಶ ಮುಗಿಯುತ್ತೆ, ಆಮೇಲೆ 10ನೇ ತಾರೀಕಿನ ಕರೀತಾರೆ ಅಂತ ಸರ್. ಕರೀ, ನನಗೇನು ಮಾಹಿತಿ ಇಲ್ಲ, ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ. ಅದು ಆರ್ ಅಶೋಕ್ ಅವರು ಇವತ್ತು ಅವ್ರ ಹೇಳಿಕೆ, ಅವರು ಆರ್ ಅಶೋಕ್ ಅವರು ಸಹ ಹೇಳಿದ್ದಾರೆ, ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದಾರೆ. ಇವತ್ತು ನಿರಾಣಿ ಹೇಳಿದ್ದಾರೆ, ಅಪ್ಪ ಮಾಡಿದ್ದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಸಿಗಬೇಕು ಅನ್ನೋವಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ. ಇದೆಲ್ಲ ಏನು ಸಂಕೇತ ಕೊಡ್ತದಂದರೆ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲ ಪ್ರಳಯ, ಗಾಳಿ, ಮಳೆ, ಬೆಂಕಿ, ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕಕ್ಕೆ ಬರ್ತದೆ. ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ. ದೇಶಕ್ಕೆ ಹಂಗೆ ನರೇಂದ್ರ ಮೋದಿಯವರು ಸಿಕ್ಕಾರೆ, ಉತ್ತರ ಪ್ರದೇಶಕ್ಕೆ ಹಂಗೆ ಯೋಗಿ ಸಿಕ್ಕಾರೆ, ಕರ್ನಾಟಕ ಒಬ್ಬ ಹಿಂದುತ್ವದ ನಾಯಕ ಸಿಗ್ತಾನೆ. ಅಲ್ಲ, ಯಾರು ನೇತೃತ್ವ ವಹಿಸ್ತಾರೆ ಅಂತ ಸರ್? ಯಾರು ನಾವು ಎಲ್ಲರೂ ಒಂದದೀವಿ, ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದ್ದೀವಿ. ಲಿಂಗಾಯತರಿಗೆ ಕೊಡಬೇಕಂತೇನಿಲ್ಲ. ಈ ದಲಿತರೊಳಗೂ ಯೋಗ್ಯ ಅಧ್ಯಕ್ಷರಾಗೋರಿದ್ದಾರೆ, ಎಸ್ ಟಿ ಜನಾಂಗದಲ್ಲಿಯೂ ಯೋಗ್ಯ ಅಧ್ಯಕ್ಷರಾಗೋರಿದ್ದಾರೆ, ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರಿದ್ದಾರೆ, ಬ್ರಾಹ್ಮಣರಲ್ಲಿಯೂ ಸಹಿತ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು. ಅಂದರೆ ಜಾತಿಯೊಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಅದಾರೆ. ಬರೀ ಯತ್ನಾಳ್ ಇಲ್ಲ, ವಿಜೇಂದ್ರ ಇಲ್ಲ, XYZ ಇಲ್ಲ, ಎಲ್ಲ ಜನಾಂಗದಲ್ಲಿಯೂ ಒಳ್ಳೆಯ ನಾಯಕತ್ವ ಇದೆ. ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ, ಹೆಚ್ಚು ಮತದಾರನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿಗಿದೆ ಅವರು ಮಾಡ್ತಾರೆ. ಅರವಿಂದ್ ನಿಂಬಾಳ ಹೆಸರನ್ನು ಭಾಳಷ್ಟು ಪ್ರಸ್ತಾಪ ಮಾಡ್ತಾರೆ ನೋಡಿ, ಎಲ್ಲರದು ಇದೆ. ಅದೇ ದಲಿತರು ಬಂದರೆ ಈಗ 2-3 ಮಂದಿ ಹೆಸರಿದೆ, ಎಸ್ ಟಿ ಜನಾಂಗ ಬಂದರೆ 2-3 ಮಂದಿ ಇದ್ದಾರೆ, OBCದು ಬಂದರೆ 2-3 ಮಂದಿ ಇದ್ದಾರೆ, ಬ್ರಾಹ್ಮಣರು ಬಂದರೆ 2-3 ಮಂದಿ ಇದ್ದಾರೆ, ಲಿಂಗಾಯತರು, ವೀರ ಶೈವರು ಬಂದರೆ ಎಲ್ಲ ಸಮರ್ಥರಿದ್ದಾರೆ. ಇವತ್ತೇನು ವಿಜೇಂದ್ರಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ಫೇಕ್ ಲಿಂಗಾಯತ ಫೇಕ್ ಅಕೌಂಟ್ಗಳನ್ನು ತೆಗೆದು, ವೀರಶೈವ ಲಿಂಗಾಯತದ ಫೇಕ್ ಅಕೌಂಟ್ ತೆಗೆದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ನೀನು ನಡೆಸಿ ಅಲ್ಲ, ಈಗ ಫೇಕ್ ಲಿಂಗಾಯತರದ್ದು ಒಂದು ಟೀಮ್ ಮಾಡ್ಯಾನ ನಮ್ಮ ಯುವ ನಾಯಕ, ಅವರನ್ನು ಮುಂದಿನ ಮುಖ್ಯಮಂತ್ರಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾ ಇದ್ದಾರೆ. ನೀ ಮಾಡಿದಂದ್ರೆ ನಿಮ್ಮ ಅಪ್ಪನಂಥ ಅಕೌಂಟ್ಗಳು ನಾವು ಮಾಡ್ತೀವಿ. ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ, ನೀನು ಲಿಂಗಾಯತರ ಕಾರ್ಡ್ ಆಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.